ಇದರಲ್ಲಿ ಈ ಸಮಸ್ಯೆಯಲ್ಲಿ ಅಪಾಯ ಇದೆ, ಪ್ರಾಕೃತಿಕವಾಗಿ ಭಾಳ ಅಪಾಯ ಇದೆ ಜಗತ್ತಿನಾದ್ಯಂತ. ಒಂದು ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡಲ್ಲ, ನೀವು ಹಾಕ್ರಿ ಇದನ್ನು. ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ, ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಳಾದೀತು. ಇದು ಹಾಕ್ರಿ, ಇದು ಕಾಲ ಬಂದ ಉತ್ತರ ಹೇಳ್ತೀನಿ ನಾನು. ಹೇಳ್ತೀನಿ, ಅದಾಗುತ್ತೆ, ಹೇಳ್ತೀನಿ ನಾನು. ಒಟ್ಟು ಈ 2025-26 ಸ್ವಲ್ಪ ಪ್ರಾಕೃತಿಕವಾಗಿ, ಆಮೇಲೆ ಯುದ್ಧ ಭೀತಿ, ಅಲ್ಲಿಂದ ಬರುವಂಥ ತೊಂದರೆಗಳು, ನೋವುಗಳು, ಒಂದು ರೋಗ ಬರುತ್ತೆ ಅಂತ ಹೇಳಿದೆ ನಾನು. 5 ವರ್ಷ ಇರುತ್ತೆ. ಮತ್ತೊಂದು ಮಾರಣಾಂತಿಕ ರೋಗ ಬರುವಂಥ ಬರುತ್ತೆ, ಅದು 5 ವರ್ಷ ಇರುತ್ತೆ. ಪ್ರಕಾಶಿತವಾಗಿ ನಾನು ಭವಿಷ್ಯ ಹೇಳಲ್ಲ, ಭವಿಷ್ಯವನ್ನು ರೂಪಿಸ್ತೀನಿ. ಅದು ಆಳವರಿಗೆ ಸೇರಿದ ವಿಷಯ. ನಾವು ಇಲ್ಲಿವರೆಗೆ ಹೇಳಿಕೆ ಬಂದ ಭವಿಷ್ಯ ಎಲ್ಲ ಕೆಲವು ಇದಾಗಿತ್ತು, ಹಾಗೇ ಬಿಡ್ತವೆ. ಆಗಬಾರದು ಅಂತ ಹೇಳ್ತೀನಿ ನಾನು ಅದನ್ನು. ಅವ್ರಿಗೆ ಸೇರಿದ ವಿಷಯ ಅದು. ಕೊರೋನಾ ಮದ್ದೇ ಹೇಳಿದೆ ನಾನು, ರೋಗ ಬರುತ್ತೆ, ಜನ ಸಾಯ್ತಾರೆ, ಮದ್ದಿಲ್ಲದ ವ್ಯಾಧಿ ಬರುತ್ತೆ, ಎಚ್ಚೆತ್ಕೋಬೇಕು ಅಂತಂದು ಎಷ್ಟು ಜನ ಸತ್ರು ಅಲ್ವೇ. ಈಗಲೂ ಹೇಳ್ತೀನಿ, ಅಂಥ ಒಂದು ರೋಗ ಚಾನ್ಸಸ್ ಬರೋದಿದೆ.